ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇಲೆ. ಹಾಲೆಲೂಯ, ಹಾಲೆಲೂಯ. ಸಹೋದರರೇ, ಇದ ಮಗದೊಂದು ದಿನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ದೇವರ ವಾಕ್ಯವನ್ನು ನಮಗೆ ಕೇಳಿ ಅದನ್ನು ಆಲಿಸಿ ಜೀವನದಲ್ಲಿ ಅಳವಡಿಸುವ ದೇವರ ವಾಕ್ಯವಾಗಿ ಸಜೀವವಾಗಿ ನಾವು ದೇವರಿಗೆ ಸಾಕ್ಷಿಯಾಗೋಣ. ಈಗ ದೇವರು ಹೇಳ್ತಾರೆ, ಪ್ರಿಯ ಮಕ್ಕಳೇ, ಮತ್ತಾಯ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರೆ, ನೀವು ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ. ಇದು ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 8ನೇ ವಾಕ್ಯವಾಗಿದೆ. ಸತ್ಕಾರ್ಯಗಳಿಂದ ನಾವು ದೇವರ ವಾಕ್ಯವನ್ನ ಜೀವಿಸುವ ದೇವರ ಮಕ್ಕಳಾಗಿ ನಾವು ಅದನ್ನು ತಿಳಿಯಪಡಿಸಬೇಕು ಎಂಬುದನ್ನು ಯೋಹನ್ನಾನು ಯೆಹೂದ್ಯರಿಗೆ ಕೊಟ್ಟಂತ ಮಾತುಗಳಾಗಿದೆ. ಬೇರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿ ಬಾಳಿ ತನ್ನ ಪ್ರಾಣವನ್ನು ಮನುಷ್ಯನಿಗೆ ಕೊಟ್ಟಾಗ ಆ ಜೀವನದಲ್ಲಿ ನಾವು ವ್ಯಕ್ತಪಡಿಸಬೇಕಾದ ತನ್ನ ಜೀವನದಲ್ಲಿ ಸಾಕ್ಷಿ ನೀಡುವುದಾಗಿದೆ. ಇದಾಗಿದೆ ದೇವರ ಸುವಾರ್ತೆಯ ಮೊದಲ ಆದ್ಯತೆ. ಅದನ್ನ ಪ್ರಿಯ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಹೇಗೆ ಸುವಾರ್ತೆಯ ಸಾಕ್ಷಿ ನೀಡುವುದು? ನೀವು ಕಷ್ಟ ಸಂಕಷ್ಟಗಳಲ್ಲಿ ಸಿಲುಕಿದವರಾಗಿದೆಯಾ? ಅದು ಸುವಾರ್ತೆಯಾಗಿ ಮಾರ್ಪಡಿಸಲಿಕ್ಕೆ ನಿಮಗೆ ಸಾಧ್ಯವಿದೆ. ಹೇಗೆ ಎಂಬುದನ್ನಾಗಿದೆ ನಾವು ಈ ನಿಮಿಷಗಳು ಚಿಂತಿಸುವುದು. ಪ್ರಿಯರೇ, ಈ ಕಷ್ಟ ಸಂಕಷ್ಟಗಳ ಜೀವನವನ್ನು ನೀವು ಪಡೆದುಕೊಳ್ಳುವಾಗ ಅದು ದೇವರದಾಗಿ ನೀವು ಮಾರ್ಪಡಿಸಬೇಕು. ಈ ರೋಗ, ಈ ಸಮಸ್ಯೆಗಳು ಇದು ದೇವರದಾಗಿ ನಿಮಗೆ ಮಾರ್ಪಡಿಸಲು ಸಾಧ್ಯವಿದೆ. ಯಾಕೆಂದರೆ ನೀವು ದೇವರ ಮಗನಾಗಿದ್ದಾರೆ, ಮಗಳಾಗಿದ್ದಾರೆ. ಏನೇ ಆಗಲಿ ದೇವರನ್ನ ಅಗಲಿ ಹೋದಂತ ಸಂದರ್ಭ ಆಗಿರ್ಬೋದು, ಯೇಸು ಸ್ವಾಮಿ ನಿಮ್ಮ ಸತ್ಕಾರ್ಯಗಳಾಗಿ ಅದನ್ನು ಸ್ವೀಕರಿಸುತ್ತಾರೆ. ಅದಕ್ಕಾಗಿ ದೇವರು ನಮಗೆ ತಯಾರುಗೊಳಿಸಲಿ. ಅದಕ್ಕೆ ಪ್ರಾರ್ಥಿಸೋಣ. ಈ ವಾಕ್ಯಗಳನ್ನು ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ನಿಮ್ಮ ಜೀವನದಲ್ಲಿ ದೇವರು ಬರುತ್ತಾರೆ. ಇದನ್ನ ಸುಧನ ಮತ್ತು ನಾಮದಲ್ಲಿ ಆಮೆನ್.